ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ತೆ. ನನ್ನ ಹತ್ರ ಇರುವಂತ ರೇಷ್ಮೆ ಸೀರೆಗಳನ್ನ ಇವತ್ತು ಎಲ್ಲರ ಹತ್ರ ಶೇರ್ ಮಾಡ್ಕೋಬೇಕು. ನನ್ನ ಹತ್ರ ಏನೇ ಇದ್ರು ನಿಮ್ಮ ಹತ್ರ ಎಲ್ಲ ಆಡಿಯನ್ಸ್ ಹತ್ರ ತೋರಿಸ್ಬೇಕು ಅಂತ ನಮ್ಗೆ ತುಂಬಾ ಇಷ್ಟ. ಆದ್ರಿಂದ ನನ್ನ ರೇಷ್ಮೆ ಸೀರೆಗಳನ್ನ, ನನ್ನ ಮದುವೆ ಸೀರೆಯನ್ನ ಎಲ್ಲರಿಗೂ ಒಂದೊಂದಾಗಿ ತೋರಿಸ್ತೀನಿ. ಆದ್ರೆ ಸ್ವಲ್ಪ ಮಾತ್ರ ತೋರಿಸ್ತಾ ಇದ್ದೀನಿ, ಎಲ್ಲ ತೋರಿಸ್ತಾ ಇಲ್ಲ. ಎಲ್ಲ ತೋರಿಸ್ಬೇಕು ಅಂತಂದ್ರೆ ಒಂದ್ ದಿನವೆಲ್ಲ ಹಿಡಿಸುತ್ತೆ. ಸೊ ವೀಕ್ಷಕರೇ ನೋಡಿ, ನನ್ನ ಒಂದು ಮದುವೆಯ ಒಂದು ಲಗ್ನ ಪತ್ರಿಕೆ ನೋಡ್ತಾ ಇದ್ದೀರಲ್ಲ, ಇದು ಸ್ವಲ್ಪ ಕಿತ್ತೋಗ್ಬಿಟ್ಟಿದೆ, ಎಲ್ಲ ಹರಿದೋಗಿದೆ. ನನ್ನ ಮದುವೆ ಆಗಿದ್ದು ದಿನಾಂಕ 20/6/76 ನನ್ನ ಮದುವೆ ಆಗಿದ್ದ ದಿನ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನ ಇಟ್ಟಿದ್ದೀನಿ. ಇದನ್ನ ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟು ವರ್ಷ ಆಯ್ತು ಅಂತ ಹೇಳ್ಬಿಟ್ಟು. ಹಾಗೆ ನೋಡಿ, ಈಗ ನಾನು ಒಂದೊಂದಾಗಿ ರೇಷ್ಮೆ ಸೀರೆಯನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇದು ನನ್ನ ಮದುವೆಯ ಒಂದು ರೇಷ್ಮೆ ಸೀರೆ. ಸೊ ನೋಡ್ತಾ ಇದ್ದೀರಲ್ಲ, ಇದು ಮದುವೆಯ ಒಂದು ರೇಷ್ಮೆ ಸೀರೆ. ಹಾಗೆ ಇದು ಪಲ್ಲು ಗೋಲ್ಡ್ ಕಲರ್ ಇದೆ, ಗ್ರೀನ್ ಕಲರ್ ಸ್ಯಾರಿ. ಇದನ್ನ ಅವಾಗ ಒಂದು 3,000-5,000 ಇರ್ಬೋದು ಅಂತ ಅನ್ಸುತ್ತೆ. ಇದೇ ಒಂದು ಗ್ರೇಟ್ ಅಂತ ಹೇಳ್ತೀನಿ ನಾನು. ಆಗಿನ ಕಾಲದಲ್ಲಿ ಈ ಒಂದು ರೇಷ್ಮೆ ಸೀರೆ ಅಂತಂದ್ರೆ ಎಲ್ಲರೂ ನೋಡೋದಕ್ಕೆ ಮನೆ ಹತ್ರ ಬರ್ತಾ ಇದ್ರು. ತುಂಬಾ ನನಗಿಷ್ಟವಾದ, ನಮ್ಮ ಯಜಮಾನ್ರು ಇಷ್ಟಪಟ್ಟು ಇದನ್ನ ತಕ್ಕೊಟ್ಟಂತ ಸ್ಯಾರಿ. ಇದು ರೋಸ್ ಕಲರ್, ರೋಸ್ ಗೋಲ್ಡ್ ಇದು ಒಂದು ಬ್ಲೌಸು. ಆಗಿನ ಕಾಲದಲ್ಲಿ ಹೆಚ್ಚು ಏನು ಡಿಸೈನ್ಸ್ ಏನು ಹೊಲಿಸ್ತಾ ಇರಲಿಲ್ಲ. ಈ ರೀತಿಯಾಗಿ ನೋಡಿ, ಇದಕ್ಕೆ ಮ್ಯಾಚಿಂಗ್ ಆಗೋದಕ್ಕೆ ರೀತಿಯಾಗಿ ಈ ಒಂದು ಇದನ್ನ ಜಾಕೆಟನ್ನು ಈ ರೀತಿಯಾಗಿ ಹೊಲಿಸ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಈ ರೇಷ್ಮೆ ಸೀರೆ ಚೆನ್ನಾಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ಈ ಒಂದು ರೇಷ್ಮೆ ಸೀರೆಗೆ ಲೈಕ್ ಅನ್ನು ಎಲ್ಲದಕ್ಕೂ ನೋಡ್ಬಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎರಡನೇ ಒಂದು ರೇಷ್ಮೆ ಸೀರೆ ಇದು ನನಗೆ ತಗೊಂಡಿರೋ ಅಂಥದ್ದು. ಇದು ನೋಡಿ, ಗ್ರೀನ್ ಕಲರ್ ಪಲ್ಲು ಬಂದಿದೆ, ಮತ್ತೆ ಹಳದಿ ಬಣ್ಣದಿಂದ ಕೂಡಿದಿರೋ ಅಂಥ ಸ್ಯಾರಿ. ಇದು ಮಾವಿನಕಾಯಿ ಯಾವ ರೀತಿಯಾಗಿ ಕಲರ್ ಇದೆಯೋ ಆ ರೀತಿ ಕಲರ್ ಇದೆ. ಸೊ ನೋಡಿದ್ರಲ್ಲ, ನೋಡಿ ಇದು ಈ ರೀತಿಯಾಗಿ ಬ್ಲೌಸನ್ನು ಹೊಲಿಸಿದ್ದೀನಿ. ಹೀಗೆ ಕಾಣಿಸ್ತಿಲ್ಲ, ಗ್ರೀನ್ ಕಲರ್ ಇದೆ, ಮತ್ತೆ ಗೋಲ್ಡನ್ ಕಲರ್ ಇದನ್ನ ಈ ತರ ಹೊಲಿದು ಎಲ್ಲ ಮ್ಯಾಚಿಂಗ್ ಮಾಡಿದ್ದಾರೆ. ಸೊ ನೋಡಿದ್ರಲ್ಲ ವೀಕ್ಷಕ, ಮತ್ತೆ ಈ ರೀತಿಯಾಗಿ ಒಂಥರ ಡಿಸೈನ್ ಬಂದಿದೆ ನೋಡಿ ಇದು. ಮತ್ತೆ ಪಲ್ಲು ಈ ರೀತಿಯಾಗಿ ಇದೆ, ಈ ರೀತಿಯಾಗಿ ಕೊಟ್ಟಿದ್ದಾರೆ ಪಲ್ಲು. ಹಾಗೆ ಬ್ಲೌಸು ಈ ರೀತಿಯಾಗಿ ಪಿಂಕ್ ಕಲರ್ ಬಂದಿದೆ, ಪಿಂಕ್ ಕಲರ್ ಮತ್ತೆ ಗೋಲ್ಡ್ ಕಲರ್ ಮಿಕ್ಸ್ ಆಗಿದೆ ಇದಕ್ಕೆ. ಸೊ ನೋಡ್ತಾ ಇದ್ದೀರಲ್ಲ, ಜಾಸ್ತಿ ಡಿಸೈನ್ ಇಲ್ಲ. ಆಗಿನ ಕಾಲದಲ್ಲಿ ಯಾವ ಡಿಸೈನ್ ಇರಲಿಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಹೊಲಿಸ್ಕೊಂಡಿದ್ದೀನಿ. ಇದು ಪ್ಯಾರೆಟ್ ಕಲರ್ ಒಂದು ಪಲ್ಲು, ಮತ್ತೆ ಪಿಂಕ್ ಕಲರ್ ಸ್ಯಾರಿ. ಇದು ಬಾರ್ಡರ್ ಪಿಂಕ್ ಕಲರ್ ಬಂದಿದೆ ನೋಡಿ. ಇದು ಈ ರೀತಿಯಾಗಿ ಜಾಸ್ತಿ ಭಾರ ಇಲ್ಲ ನೋಡಿ. ಈ ರೀತಿಯಾಗಿ ಪಲ್ಲು ಬಂದಿದೆ. ಚೆನ್ನಾಗಿದೆಯಾ? ಸೂಪರ್ ಆಗಿದೆಯಾ? ನೆಕ್ಸ್ಟ್ ಇದಕ್ಕೆ ಈ ಸ್ಯಾರಿಗೆ ಇದು ನೋಡಿ, ಇದಕ್ಕೆ ಈ ತರ ವರ್ಕ್ ಹಾಕ್ಸಿದ್ದೀನಿ. ಈ ರೀತಿಯಾಗಿ ವರ್ಕ್ ಬಂದಿದೆ ಇದೆ. ಮತ್ತೆ ನೋಡಿ, ಇದು ಬ್ಲೌಸ್ಗೂ ಅಷ್ಟೇ ಈ ರೀತಿಯಾಗಿ ವರ್ಕ್ ಹಾಕಿದ್ದಾರೆ. ಚೆನ್ನಾಗಿದೆಯಾ? ಸೊ ನೋಡಿದ್ರಲ್ಲ, ಸೊ ವೀಕ್ಷಕರು, ಈ ರೀತಿಯಾಗಿ ಬಂದಿದೆ. ನೆಕ್ಸ್ಟ್ ಒನ್ ಮೈಸೂರು ಸಿಲ್ಕು. ಬಾರ್ಡ್ರು ನೋಡಿ, ಈ ತರ ಪಲ್ಲು ಬಂದಿದೆ. ಇದು ಪಲ್ಲು. ಇದು ಪಲ್ಲುಗೆ ಈ ತರ ಬ್ಲೂ ಕಲರ್ ಬಂದಿದೆ. ಬ್ಲೂ ಕಲರೇ ಬಾರ್ಡರ್ ಬಂದಿದೆ, ಅದಕ್ಕೆ ಗೋಲ್ಡನ್ ಕಲರ್ ಇದು ಮಾಡಿದ್ದಾರೆ. ಇದು ಬಾರ್ಡ್ರು, ಮತ್ತೆ ಬ್ಲೌಸ್ಗೆ ಗೋಲ್ಡನ್ ಕಲರ್ ಕೊಟ್ಟಿದ್ದಾರೆ, ಮತ್ತೆ ಬ್ಲೂ ಕಲರ್ ಒಂದು ಬ್ಲೌಸ್. ಇದು ಗ್ರೀನ್ ಕಲರ್ ಸ್ಯಾರಿ ನೋಡಿ. ಇದು ಪಲ್ಲು ಈ ರೀತಿ ಬಂದಿದೆ. ಇದಕ್ಕೆ ಕುಚ್ಚನ್ನ ಹಾಕ್ಸಿ ಅವರೇ ಹಾಕಿದ್ರು.
ನೋಡಿ ಈ ರೀತಿಯಾಗಿ ಹಾಕಿ ಕೊಟ್ಟಿದ್ದಾರೆ. ಈ ತರ ಚೆನ್ನಾಗಿದೆಯಾ. ಮತ್ತೆ ಇದು ಬಾರ್ಡರ್, ಇದು ಬಾರ್ಡರ್ ನೋಡಿ, ಇದು ಬಾರ್ಡರ್. ಮತ್ತೆ ಇದಕ್ಕೆ ಬ್ಲೌಸ್ ಗ್ರೀನ್ ಕಲರ್ ಮತ್ತೆ ಗೋಲ್ಡ್ ಕಲರ್ ಅನ್ನ ಮಿಕ್ಸ್ ಮಾಡಿದೆ ನೋಡಿ ಈ ರೀತಿ. ನೆಕ್ಸ್ಟ್ ಒನ್, ಇದು ಸಿಂಪಲ್ ಆಗಿರುವಂಥ ರೇಷ್ಮೆ ಸೀರೆ. ಇದು ನನ್ನ ಸ್ಟೂಡೆಂಟ್ ಕೊಟ್ಟಿರುವಂಥ ಸ್ಯಾರಿ. ನಾನು ರಿಟೈರ್ಡ್ ಆದಾಗ ಇದನ್ನು ಕೊಟ್ಟಿರುವಂಥ ಸ್ಯಾರಿ. ಇದು ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾಗ, ಗೌರ್ಮೆಂಟ್ ಸ್ಕೂಲಲ್ಲಿ ಪರಗೋಡಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನ್ನ ಪ್ರೀತಿಯ ಎಲ್ಲ ಟೀಚರ್ಸಿಂದ ಹಿಡಿದು ಮಕ್ಕಳಿಂದ ಹಿಡಿದು ಅವರವರಿಗೆ ಇಷ್ಟವಾದಂಥ ಸ್ಯಾರಿಗಳನ್ನು ಮತ್ತು ಗಿಫ್ಟ್ಗಳನ್ನು ಕೊಟ್ಟರು. ನೋಡಿ ಈ ರೀತಿಯಾಗಿ ಇದು ಪಲ್ಲು ಬಂದಿದೆ. ಮತ್ತು ಕಾಫಿ ಕಲರು ಮತ್ತು ಪಿಂಕ್ ಕಲರ್ ಬಂದಿದೆ. ಇದು ನೋಡಿ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಈ ಸ್ಯಾರಿ ಅಂತಂದರೆ. ನಸ್ರತ್ ಅಂತ ಹುಡುಗಿ ನನ್ನ ಸ್ಟೂಡೆಂಟು. ಈ ರೀತಿ ಬ್ಲೌಸು ಅಂದರೆ ನನಗೆ ತುಂಬ ಇಷ್ಟ. ಆ ರೀತಿ ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಇದನ್ನು ಹೊಲಿಸ್ಕೊಂಡಿದ್ದೀನಿ. ಚೆನ್ನಾಗಿದೆಯಾ. ನನ್ನ ಸ್ಟೂಡೆಂಟ್ ಕೊಟ್ಟಿರೋ ಅಂಥ ಒಂದು ಸ್ಯಾರಿ. ಕೊಟ್ಟಿರುವಂಥ ಆ ಮಗುಗೆ ಆರೋಗ್ಯ ಭಾಗ್ಯ ಆಯುಷ್ಯನ್ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನೋಡಿ. ನೆಕ್ಸ್ಟ್ ಒನ್ನು ನೋಡಿ, ಇದು ಪಲ್ಲು, ಗ್ರೀನ್ ಕಲರ್ ಪಲ್ಲು, ಪಿಂಕ್ ಕಲರ್ ಸ್ಯಾರಿ. ಇದು ಈ ರೀತಿಯಾಗಿ ನೋಡಿ ಪಲ್ಲು. ಇದೆಲ್ಲ ಸ್ಯಾರಿ ಎಲ್ಲ ಈ ರೀತಿ ಬಂದಿದೆ. ಮತ್ತು ಇದು ಗ್ರೀನು ಮತ್ತು ಗೋಲ್ಡ್ ಮಿಕ್ಸ್ ಆಗಿದೆ ಇದಕ್ಕೆ ಸ್ಯಾರಿಗೆ. ಮತ್ತು ಬ್ಲೌಸ್ ಇದೆ ಇದಕ್ಕೆ ನೋಡಿ. ಇದಕ್ಕೆ ಈ ರೀತಿಯಾಗಿ ವರ್ಕ್ ಹಾಕ್ಸಿದ್ದೀನಿ ಇದಕ್ಕೆ ಸ್ಯಾರಿಗೆ. ಮತ್ತು ಗ್ರೀನು ಮತ್ತು ಗೋಲ್ಡ್ ಮಿಕ್ಸ್ ಆಗಿದೆ ಇದಕ್ಕೆ ನೋಡಿ. ಈ ರೀತಿಯಾಗಿ ನಮ್ಮ ಮನೆ ಮೇಲೆ ಇರುವಂಥ ಶಾಂತ ಅಂತ ಇದ್ದರು, ಅವರು ಈ ರೀತಿಯಾಗಿ ಹೊಲ್ದು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಬ್ಲೌಸು ಅಲ್ವಾ. ಓಕೆನಾ, ಇಡಿಸ್ತಾ ನಿಮಗೂ. ಸೊ ವೀಕ್ಷಕರೇ, ಆಯ್ತಲ್ಲ, ನೋಡಿದ್ರಲ್ಲ. ನೆಕ್ಸ್ಟ್ ಸ್ಯಾರಿ, ಇದು ಗ್ರೀನ್ ಕಲರ್ ಮತ್ತು ಪರ್ಪಲ್ ಕಲರ್ ಸ್ಯಾರಿ ಇದು. ಮತ್ತು ಇದಕ್ಕೆ ಪಲ್ಲು ಈ ರೀತಿಯಾಗಿ ಬಂದಿದೆ ನೋಡಿ. ಗ್ರೀನ್ ಕಲರ್ ಪರ್ಪಲ್ ಬಂದಿದೆ, ಕಲರ್ ಬಂದಿದೆ. ಮತ್ತು ನೋಡಿ ಇದೆಲ್ಲ ನೀಲಿ ಪರ್ಪಲ್ ಆಗಿ ತುಂಬ ಚೆನ್ನಾಗಿರುತ್ತೆ ರೀ. ಇದು ಉಟ್ಕೊಂಡ್ರೆ ಸ್ಯಾರಿ ತುಂಬ ನೈಸ್ ಆಗಿದೆ. ಮತ್ತು ಭಾರ ಇಲ್ಲ, ಇದು ತೂಕ ಇಲ್ಲದೆ ಇರೋವಂಥದ್ದು. ಇದು ಗೋಲ್ಡನ್ದು ಒಂದು ಇದಕ್ಕೂ ವರ್ಕ್ ಹಾಕ್ಸಿದ್ದೀನಿ ನೋಡಿ. ಇದಕ್ಕೆ ವರ್ಕ್ ಹಾಕ್ಕೊಟ್ಟಿದ್ದಾರೆ. ಮತ್ತು ಇದು ನೀಲಿ ಇದೆಯಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಅದನ್ನು ಕಾಂಬಿನೇಷನ್ ಕೊಟ್ಟು ಈ ರೀತಿಯಾಗಿ ವರ್ಕ್ ಹಾಕ್ಸಿ ಹಾಕ್ಕೊಂಡಿದ್ದೀನಿ. ಸೊ ವೀಕ್ಷಕರೇ ನೋಡಿ, ಇದು ಗ್ರೀನ್ ಕಲರ್, ಲೈಟ್ ಕಲರ್ನಲ್ಲಿ ಗ್ರೀನ್ ಇದು. ಮತ್ತು ಇದು ಒಂದು ಬಾರ್ಡ್ರ್ ಈ ಥರ ನೋಡಿ, ಈ ಥರ ಪಲ್ಲು ಬಂದಿದೆ. ಇದಕ್ಕೆ ವರ್ಕ್ ಹಾಕ್ಸಿದ್ದೀನಿ. ಇಲ್ಲಿ ಹೂವು ಹಾಕಿದ್ದಾರೆ ನೋಡಿ, ಇಲ್ಲಿ ಹೂವು ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಯಾವುದು ನನ್ನ ಹತ್ರ ಇರುವಂಥ ಸ್ಯಾರಿಗಳಲ್ಲಿ ಯಾವುದು ತೂಕ ಇರುವಂಥ ಸ್ಯಾರಿ ಇಲ್ಲ. ನನ್ನ ಮದುವೆ ಸೀರೆ ಮಾತ್ರ ಒಂದು ತೂಕ ಇದೆ ನೋಡ್ರಿ ಕಂಡಿರ್ತೀನಿ. ಭಾರಿ ತೂಕ, ಅದು ಉಡೋಕ್ಕೆ ಆಗಲ್ಲ. ಉಟ್ರೆ ಬೇಗನೆ ತೆಗೆದಾಕಬೇಕು ಅಂತ ಅನಿಸುತ್ತೆ. ಮತ್ತು ನೋಡಿ ಇದಕ್ಕೆ ಕೈಯಿಂದ ಹ್ಯಾಂಡ್ ವರ್ಕ್ ಈ ರೀತಿಯಾಗಿ ಹಾಕ್ಸಿದ್ದೀನಿ. ಇದು ಪರ್ಪಲ್ ಕಲರ್ ಮತ್ತು ಗೋಲ್ಡ್ ಕಲರ್ ಮಿಕ್ಸ್ ಆಗಿದೆ. ಇದು ನೋಡಿ, ಕೈ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಹ್ಯಾಂಡ್ ವರ್ಕು ಚೆನ್ನಾಗಿದೆಯಾ, ಕಾಮೆಂಟ್ ಮಾಡಿ. ಇನ್ನು ಇದು ನೋಡ್ಕೊಂಡ್ರಿ, ಮೈಸೂರು ಸ್ಯಾರಿ, ಸಿಲ್ಕ್ ಸ್ಯಾರಿ. ಇದು ಜಾಸ್ತಿ ಭಾರನೇ ಇಲ್ಲ. ಇದು ನಮ್ಮ ಸ್ನೇಹಿತರು ಕೊಟ್ಟಂಥ ಸ್ಯಾರಿ. ಇದು ಮದುವೆಯ ಒಂದು ಗೃಹ ಪ್ರವೇಶಕ್ಕೆ ನೋಡಿ. ಇದು ಒಂದು ಬಾರ್ಡ್ರ್ ಬಂದು ಪಿಂಕ್ ಕಲರ್ ಬಂದಿದೆ. ಇದು ಹಳದಿ ಮೆಂತ್ಯ ಕಲರ್ ಸ್ಯಾರಿ, ಎಲ್ಲ ಮೆಂತ್ಯ ಕಲರ್ ಇದೆ. ಉಟ್ಕೊಂಡಂಗೆ ಇರಲ್ಲ. ಮತ್ತು ಇದರ ಬ್ಲೌಸು ಸ್ವಲ್ಪ ಫಿಟ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಈ ಒಂದು ಬ್ಲೌಸನ್ನು ಹಾಕ್ಕೊಳ್ತಾ ಇದ್ದೀನಿ.
ನೋಡಿ ಈ ರೀತಿಯಾಗಿದೆ. ಅದು ಚೆನ್ನಾಗಿ ಕಾಣಿಸುತ್ತೆ ಇದು ಅದು ಹಾಕ್ಕೊಂಡಾಗ ಸ್ಯಾರಿ. ಇದು ಪಲ್ಲು ನೋಡಿ ಈ ರೀತಿ ಬಂದಿದೆ. ಇದಕ್ಕೆ ಕುಚ್ಚು ಕಟ್ಟಿದ್ದಾರೆ. ಇದಕ್ಕೆ ನೋಡಿ ಈ ರೀತಿ ಬ್ಲೂ ಕಲರ್ ಇದು ನೋಡಿ ಈ ರೀತಿಯಾಗಿ ಎರಡು ಕಡೆ ಈ ತರ ಬಂದಿದೆ ಕುಚ್ಚು. ಯಾವ್ದು ಕಡೆ ಆದ್ರೂ ಉಟ್ಕೋಬಹುದು. ಆದ್ರೆ ನಾವು ಫಾಲ್ ಹಾಕದ್ಮೇಲೆ ಒಂದೇ ಕಡೆ ಉಡಕ್ಕೆ ಸಾಧ್ಯ ಆಗುತ್ತೆ. ಇದು ಅಷ್ಟೇ ಭಾರ ಇಲ್ಲದೆ ಇರುವಂತ ಸ್ಯಾರಿಗಳೆಲ್ಲ ತಗೊಂಡಿದ್ದೀನಿ. ಯಾಕೆಂದ್ರೆ ಭಾರ ಇದ್ರೆ ಉಡಕ್ ಆಗಲ್ಲ ಅಂತ ಈ ರೀತಿ ತಗೊಂಡಿದ್ದೀನಿ. ಮತ್ತೆ ಇದಕ್ಕೆ ನೋಡಿ ಬ್ಲೌಸ್ ಈ ರೀತಿಯಾಗಿ ಹೊಲಿಸಿದ್ದೀನಿ. ಇದನ್ನ ಹಾಕೊಂಡಾಗೆಲ್ಲ ನಮ್ಮ ಮಕ್ಕಳು ಹೇಳ್ತಾ ಇರ್ತಾರೆ, ಏನಮ್ಮ ಈ ತರ ಹೊಲಿಸ್ಕೊಂಡಿದ್ಯಲ್ಲ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ನನ್ಗೆ ಇಷ್ಟ ಆಗಿ ಈ ತರ ಹೊಲಿಸ್ಕೊಂಡಿದ್ದೀನಿ. ಸೊ ವೀಕ್ಷಕರೇ, ಚೆನ್ನಾಗಿದ್ಯಾ ಅಂತ ಹೇಳಿ. ಇದು ಇದು ಸೊ ವೀಕ್ಷಕರೇ, ಇದು ಬ್ಲೂ ಕಲರ್ ಮತ್ತೆ ಇದು ಬಿಸ್ಕೆಟ್ ಕಲರ್ ಈ ರೀತಿಯಾಗಿ ಬಂದಿದೆ. ಮತ್ತೆ ಇದಕ್ಕೆ ನೋಡಿ ಬುಟ್ಟ ಬುಟ್ಟ ಈ ರೀತಿಯಾಗಿ ಹೂವನ್ನು ಕೊಟ್ಟಿದ್ದೇನೆ. ನೋಡಿ ಈ ರೀತಿಯಾಗಿ ಬ್ಲೌಸನ್ನು ಹೊಲಿಸ್ಕೊಂಡಿದ್ದೀನಿ. ಉದ್ದ ಜಾಸ್ತಿ ಇದೆ. ಆಗಿನ ಕಾಲದಲ್ಲಿ ಎಲ್ಲ ಉದ್ದ ಇಡಿಸ್ತಾ ಇದ್ರು, ಹಂಗಾಗಿ ಇಡಿಸಿದ್ದೀನಿ. ಚೆನ್ನಾಗಿದೆಯಾ ನೋಡಿ. ಸೊ ವೀಕ್ಷಕರೇ, ಇದು ಪಿಂಕ್ ಕಲರ್ ಇದೆ. ಮತ್ತು ಇದು ನೋಡಿ ಈ ರೀತಿಯಾಗಿ ಪಲ್ಲು ಬಂದಿದೆ. ಇದು ಪಲ್ಲು ಈ ರೀತಿಯಾಗಿ ಬಂದಿದೆ ಸ್ಯಾರಿ. ನೋಡಿ ಇದೆಲ್ಲ ಬಾರ್ಡ್ರ್ ಎಲ್ಲ ಪಿಂಕ್ ಕಲರ್ ಇದು ಬಂದಿದೆ ಬಾರ್ಡ್ರ್. ಸೊ ನೋಡ್ತಾ ಇದ್ದೀರಲ್ಲ, ಇದು ಒಂಥರ ರೇಷ್ಮೆ ಸೀರೆ. ಮತ್ತು ನೋಡಿ ಈ ರೀತಿಯಾಗಿ ಬ್ಲೌಸನ್ನು ಹೊಲಿಸ್ಕೊಂಡಿದ್ದೀನಿ ಇದಕ್ಕೆ ಈ ರೀತಿಯಾಗಿ. ಯಾಕೆಂದರೆ ಇದು ಭುಜ ಜಾರ ಹೋಗ್ತಾ ಇರುತ್ತೆ, ಅದಕ್ಕೋಸ್ಕರ ಈ ರೀತಿಯಾಗಿ ಡಿಸೈನ್ ಇಟ್ಬಿಟ್ಟು ಹೊಲಿಸ್ಕೊಂಡಿದ್ದೀನಿ. ಈ ಪಿಂಕ್ ಕಲರ್ಗೆ ಈ ರೀತಿಯಾಗಿ ಗೋಲ್ಡನ್ ಕಲರ್ ಒಂದು ಬಾರ್ಡ್ರನ್ನು ಕೊಟ್ಟು ಈ ರೀತಿಯಾಗಿ ಫಿನಿಶ್ ಮಾಡಿ ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ನೋಡಿ ಇದು ಲೆಮನ್ ಕಲರ್ ಸ್ಯಾರಿ. ಇದು ಪಲ್ಲು ಈ ರೀತಿಯಾಗಿ ಗ್ರೇ ಕಲರ್ ಬಂದಿದೆ. ಮತ್ತು ಗ್ರೇ ಕಲರ್ ಬ್ಲೌಸು. ಇದಕ್ಕೆ ಗೋಲ್ಡನ್ ಕಲರ್ ಒಂದು ಬಾರ್ಡ್ರನ್ನು ಕೊಟ್ಟು ಈ ರೀತಿಯಾಗಿ ಹೊಲಿಸ್ಕೊಂಡಿದ್ದೀನಿ. ಚೆನ್ನಾಗಿದೆಯಾ ಸುಪ್ರಿಯ ವೀಕ್ಷಕರು? ನೋಡ್ತಾ ಇದ್ದೀರಲ್ಲ ನನ್ನ ಒಂದು ರೇಷ್ಮೆ ಸೀರೆಗಳನ್ನು. ನೋಡಿ ಇದಕ್ಕೆ ಪಿಂಕ್ ಕಲರ್, ಇದಕ್ಕೆ ಡಬಲ್ ಕಲರ್ ಮಿಕ್ಸ್ ಆಗಿದೆ. ನೋಡಿ ಇದಕ್ಕೆ ಇದು ಪಲ್ಲು ಮತ್ತು ಗ್ರೀನ್ ಕಲರ್ ಇದು ಬಾರ್ಡ್ರ್ ಕೊಟ್ಟಿದ್ದಾರೆ. ಇದು ಗ್ರೀನ್ ಕಲರ್ ಆಗಿದೆ. ಮತ್ತು ಇದಕ್ಕೆ ಬ್ಲೌಸು ಈ ರೀತಿಯಾಗಿ ಹೊಲಿಸ್ಕೊಂಡಿದ್ದೀನಿ. ಆಗಲೇ ಹೇಳಿದೆ, ಇವಾಗಿನ ಕಾಲದಲ್ಲಿ ಎಲ್ಲ ಫ್ಯಾಷನ್ ಇರಲಿಲ್ಲ ಅಂತಂದ್ಬಿಟ್ಟು ಸುಮಾರಾಗಿ ಈ ರೀತಿಯಾಗಿ ಎಲ್ಲದಕ್ಕೂ ರೀತಿಯಾಗಿ ಹೊಲಿಸ್ಕೊಂಡಿದ್ದೀನಿ. ಪಿಂಕ್ ಕಲರ್ ಸ್ಯಾರಿಗೆ ನೋಡಿ, ಇದು ಪಿಂಕ್ ಕಲರ್ ಸ್ಯಾರಿ. ಇದು ಪಲ್ಲು ಈ ರೀತಿ ಬಂದಿದೆ. ಇದಕ್ಕೆ ಕುಚ್ಚನ್ನು ಈ ರೀತಿಯಾಗಿ ಕಟ್ಟಿದ್ದಾರೆ. ನೋಡಿ ಬ್ಲೂ ಕಲರು ಎಲ್ಲ ಸ್ಯಾರಿ ಎಲ್ಲ ಈ ರೀತಿಯಾಗಿ. ಇದಕ್ಕೆ ಬಾರ್ಡ್ರ್ ಬಂದು ಈ ರೀತಿಯಾಗಿ ಪಿಂಕ್ ಕಲರ್ ಬಾರ್ಡ್ರ್ ಬಂದಿದೆ. ಸ್ಯಾರಿ ಎಲ್ಲ ಇದೇ ರೀತಿಯಾಗಿ ಗೋಲ್ಡನ್ ಕಲರ್ ಆಗಿ ಇದೆ. ಮತ್ತು ಇದಕ್ಕೆ ನೋಡಿ ಮಿಕ್ಸ್ ಆಗಿರೋವಂಥದ್ದು ಈ ಥರ ಬ್ಲೌಸ್ ಬಂದಿದೆ. ಇದಕ್ಕೆ ಅಲ್ಲಲ್ಲಿ ಬುಟ್ಟ ಇದೆ. ಇದಕ್ಕೆ ಗೋಲ್ಡ್ ಕಲರು ಮತ್ತು ಪಿಂಕ್ ಕಲರು ಇದಕ್ಕೆ ಮ್ಯಾಚ್ ಆಗೋಂಗೆ ಆ ರೀತಿಯಾಗಿ ಬ್ಲೌಸನ್ನು ಕೊಟ್ಟಿದ್ದಾರೆ ಇದಕ್ಕೆ. ಸೊ ವೀಕ್ಷಕರೇ, ಈ ಸ್ಯಾರಿ ಅಂದರೆ ನನಗೆ ತುಂಬ ಇಷ್ಟ ಕಣ್ರಿ. ಕಾಫಿ ಕಲರ್ ಬಣ್ಣ ಅಂತಂದರೆ ಭಾರಿ ಇಷ್ಟ ನನಗೆ. ನೋಡಿ ಯಾವ ರೀತಿಯಾಗಿ ಇದು ಬಳ್ಳಿ ಬಂದಿದೆ ನೋಡಿ.
ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಉಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಪಲ್ಲು ಈ ರೀತಿಯಾಗಿದೆ. ಇದಕ್ಕೆ ಕುಚ್ಚನ್ನು ಕೊಟ್ಟಿದ್ದಾರೆ ನೋಡಿ. ಕಾಫಿ ಕಲರ್ ಒಂದು ಇದಕ್ಕೆ ಈ ರೀತಿಯಾಗಿ ಕುಚ್ಕೊಟ್ಟಿದ್ದಾರೆ. ಈ ಸ್ಯಾರಿ ಈ ರೀತಿಯಾಗಿ ಬಂದಿದೆ. ಪೂರ್ತ ಎಲ್ಲಾನು ಈ ರೀತಿಯಾಗಿ ಎಲ್ಲ ಡಿಸೈನ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಡಿಸೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಭಾರ ಇಲ್ಲ. ಈ ಭಾರ ಇಲ್ಲದೆ ಇರುವಂಥ ಸ್ಯಾರಿಗಳನ್ನು ತಗೊಂಡಿದ್ದೀನಿ ಎಲ್ಲನೂ ಇದಕ್ಕೆ. ಮತ್ತು ಇದಕ್ಕೆ ಕಾಫಿ ಕಲರ್ ನೋಡಿ ಈ ಥರ ಮಿಕ್ಸ್ ಆಗಿದೆ ಬ್ಲೌಸ್ಗೆ ಈ ಥರ. ಮತ್ತು ಇದಕ್ಕೆ ಗೋಲ್ಡನ್ ಕಲರ್ ಮಿಕ್ಸ್ ಮಾಡಿದ್ದಾರೆ ಇದನ್ನು. ಇದು ನನ್ನ ಮಗಳು ಮಂಜುಳಾ ಕೊಟ್ಟಂಥ ರೇಷ್ಮೆ ಸೀರೆ. ಇದು ತಮ್ಮ ಮಗಳ ಮದುವೆಯಲ್ಲಿ ಇದು ಕೊಟ್ಟಂಥ ಸೀರೆ. ಇದು ನೀಲಿ ಬಣ್ಣ ಮತ್ತು ಪಿಂಕ್ ಕಲರ್ ಮಿಕ್ಸ್ ಆಗಿದೆ. ಇಲ್ಲಿ ಮಧ್ಯದಲ್ಲಿ ಈ ರೀತಿಯಾಗಿ ಗುಂಡಾಗಿ ಎಲ್ಲನೂ ಒಂದು ಡಿಸೈನ್ ಮಾಡಿದ್ದಾರೆ. ಮತ್ತು ಇದಕ್ಕೆ ಕುಚ್ಚನ್ನು ಈ ರೀತಿಯಾಗಿ ವರ್ಕ್ ಮಾಡಿದ್ದಾರೆ ನೋಡಿ. ಚೆನ್ನಾಗಿದೆಯಾ? ವರ್ಕ್ ಮಾಡಿದ್ದಾರೆ ನೋಡಿ. ಈ ಸ್ಯಾರಿ ಕಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾಡಿದ್ದು ಫಂಕ್ಷನ್ ಇದೆ, ಆ ಫಂಕ್ಷನ್ಗೆ ಇದನ್ನು ಕಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಮದುವೆಗೆ ಹೋಗೋದಕ್ಕೆ ನಾವು ಗಂಟು ಹಾಕ್ಕೊಳ್ತೀವಲ್ವ, ಗಂಟು ಹಾಕ್ಕೊಂಡಾಗ ಆ ಹಿಂದ್ಗಡೆ ಹಾಕ್ಕೊಳ್ಳೋ ಅಂಥದ್ದು ಒಂದು ಕಾಂಬಿನೇಷನ್ನು. ಈ ಎರಡರಲ್ಲಿ ಯಾವುದು ಸ್ಯಾರಿಯನ್ನು ಉಟ್ಕೊತೀನೋ ಆ ಸ್ಯಾರಿಗೆ ಹಾಕ್ಕೊಳ್ಳೋ ಹಂಗೆ ಹಿಂದ್ಗಡೆ ಹಾಕ್ಕೊಳ್ಳೋದಕ್ಕೆ ಇದನ್ನು ಚೂಸ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ್ದು ಸೆಟ್ ಆಗುತ್ತೆ ಅದನ್ನು ಹಾಕ್ಕೊಂಡು ಹೋಗ್ತೀನಿ. ಹಾಗೆ ನೋಡಿ, ಇದು ಸಿಂಪಲ್ ಆಗಿರುವಂಥವು ಎಲ್ಲ. ಇಲ್ಲಿ ಮನೆ ಹತ್ರ ಯಾರಾದರೂ ಕರೆದಾಗ, ಫಂಕ್ಷನ್ಗೆ ಅಂಥದ್ದು ಕರೆದಾಗ ಇಂಥವುಗಳನ್ನು ಹಾಕ್ಕೊಂಡು ಹೋಗ್ತೀನಿ. ಯಾವುದಕ್ಕೂ ನೋಡಿ, ಇದಕ್ಕೆ ಡಾಲರ್ ಈ ಥರ ಎಲ್ಲದಕ್ಕೂ ಈ ಥರ ಡಾಲರನ್ನು ಹಾಕ್ಕೊಂಡ್ಬಿಡ್ತೀನಿ. ಎಲ್ಲದಕ್ಕೂ ಈ ರೀತಿಯಾಗಿ ಹಾಕ್ಕೊಂಡು ಹೋಗ್ತೀನಿ. ಯಾವ ಸ್ಯಾರಿ ಉಟ್ಕೊಂಡ್ರೆ ಆ ಸ್ಯಾರಿಗೆ ಮ್ಯಾಚ್ ಆಗುವಂಥದ್ದು ಇವೆಲ್ಲನೂ ಹಾಕ್ಕೊಂಡು ಹೋಗ್ತೀನಿ. ನೋಡ್ತಾ ಇದ್ದೀರಲ್ಲ. ಸೊ ವೀಕ್ಷಕರು, ನೋಡಿ ಈ ರೀತಿಯಾಗಿ ಯಾವುದು ಬೇಕೋ ಅದಕ್ಕೆ ಈ ರೀತಿಯಾಗಿ ಒಂದು ಡಾಲರನ್ನು ಹಾಕ್ಕೊಂಡು ಹೋಗೋದು. ಸಿಂಪಲ್ಲಾಗಿ ಇರುವಂಥದ್ದಕ್ಕೆ ಯಾವ ಕಲರ್ ಸ್ಯಾರಿ ಉಟ್ಕೊಂಡ್ರೆ ಆ ಕಲರ್ಗೆ ಇದನ್ನು ಸರಗಳನ್ನು ಹಾಕ್ಕೊಂಡದು. ಇದು ಓಂ ಶಕ್ತಿ ಇದೆಯಾ ಹಾಕ್ಕೊಳ್ಳೋಗೆ, ಹೋಗುವಾಗ ಹಾಕ್ಕೊಂಡು ಹೋಗುವಂಥದ್ದು. ಯಾವ ಸ್ಯಾರಿ ಕಟ್ಕೊಂಡ್ರೆ ಆ ಸ್ಯಾರಿಗೆ ಇದನ್ನು ಹಾಕ್ಕೊಂಡು ಈ ರೀತಿಯಾಗಿ ಹಾಕ್ಕೊಂಡು ಹೋಗುವಂಥದ್ದು ಅಷ್ಟೇ. ಇದು ಲಾಸ್ಟ್ ಸ್ಯಾರಿ. ಇದು ನೋಡಿ, ಪಿಂಕ್ ಕಲರ್, ಇದು ಗೋಲ್ಡನ್ ಕಲರ್ ಇದೆ. ಮತ್ತು ಇದು ನೋಡಿ, ಇದು ಪಲ್ಲು ಈ ರೀತಿಯಾಗಿದೆ. ಪಲ್ಲು ನೋಡಿ, ಇದೆಲ್ಲ ಬುಟ್ಟ ಬುಟ್ಟ ಬಂದಿದೆ ಎಲ್ಲದಕ್ಕೂ ನೋಡಿ ಈ ರೀತಿಯಾಗಿ. ಸ್ಯಾರಿ ಎಲ್ಲ ಇದೇ ಥರ ಇದೆ. ಎಲ್ಲ ಇದು ಹಳದಿ ಬಣ್ಣದ ಒಂದು ಇದು ಸ್ಯಾರಿ. ಇದು ಪಿಂಕು ಮತ್ತು ಹಳದಿ ಕಲರು ಮತ್ತು ಗೋಲ್ಡ್ ಕಲರ್ ಮಿಕ್ಸ್ ಆಗಿದೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ ನನ್ನ ಸ್ಯಾರಿಗಳೆಲ್ಲ. ಮತ್ತು ಇದು ಬಳೆ, ಎರಡನ್ನು ಮಾತ್ರ ಮಾಡಿಸ್ಕೊಂಡಿದ್ದೀನಿ. ಈ ಎರಡು ಬಳೆಯನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಲೈಟ್ ವೆಯ್ಟ್ ಆಗಿದೆ ಬಳೆ. ಸೊ ವೀಕ್ಷಕರೇ, ನೋಡಿದ ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಐ ಲವ್ ಯು ಆಲ್.